ಮೈಸೂರು ಆಕಾಶವಾಣಿಯ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಸರಣಿ ಅಮೃತ ಸಿಂಚನ. ಮೈಸೂರು ಆಕಾಶವಾಣಿ ಕಟ್ಟಡದ ವಿನ್ಯಾಸಕಾರ ಹಾಗೂ ವಾಸ್ತುಶಿಲ್ಪಿ ಆಟೋ ಕೊನಿಕ್ಸ್ ಬರ್ಗರ್ ಅವರನ್ನು ಕುರಿತ ಸಂಸ್ಮರಣ ಭಾಷಣ ಮಾಧ್ಯಮ ತಜ್ಞ ಶ್ರೀ ವಿ ಬಸವರಾಜ್ ಅವರಿಂದ. ನನ್ನ ಮಾಧ್ಯಮದ ಬದುಕು 1975ರಲ್ಲಿ ಆಕಾಶವಾಣಿ ಮೈಸೂರಿಂದಾನೇ ಶುರುವಾಯಿತು. ಕಳೆದ 35 ವರ್ಷಗಳಲ್ಲಿ ನನಗೆ ದೇಶ ವಿದೇಶಗಳಲ್ಲಿ ಹಲವಾರು ಕಡೆ ಕೆಲಸ ಮಾಡೋ ಮತ್ತು ಕಲಿಯೋ ಅವಕಾಶ ದೊರಕಿತ್ತು. ಈ ಅವಧಿನಲ್ಲಿ ಹಲವಾರು ರೇಡಿಯೋ ನಿಲಯಗಳನ್ನು, ಸ್ಟುಡಿಯೋಗಳನ್ನು ನಾನು ನೋಡಿದ್ದೇನೆ. ಅವುಗಳಲ್ಲೆಲ್ಲ ಮೈಸೂರು ಆಕಾಶವಾಣಿ ಒಂದು ವಿಶಿಷ್ಟ ರೀತಿಯ ರೇಡಿಯೋ ನಿಲಯ. ಇಲ್ಲಿ ವೃತ್ತಾಕಾರದಲ್ಲಿ ಸುತ್ತಲೂ ಎಲ್ಲ ಸ್ಟುಡಿಯೋಗಳ ನಿರ್ಮಾಣ ಬಂದ. ಅವುಗಳ ಕೇಂದ್ರ ಸ್ಥಾನದಲ್ಲಿ ನಿಯಂತ್ರಣ ವ್ಯವಸ್ಥೆ, ಜೊತೆಗೆ ಈ ಸ್ಟುಡಿಯೋಗಳ ವಿನ್ಯಾಸ, ಶಬ್ದ ಪರಿಯೋಜನಾ ವಿಧಾನ ಇವುಗಳೆಲ್ಲ ವೃತ್ತಿಪರರನ್ನಷ್ಟೇ ಅಲ್ಲ, ಸಾಮಾನ್ಯ ಜನರನ್ನೂ ಕೂಡ ಮುಗ್ಧಗೊಳಿಸುತ್ತವೆ. ಮೈಸೂರು ಆಕಾಶವಾಣಿಯಲ್ಲಿ ಸುಮಾರು 3.5 ವರ್ಷಗಳ ಕಾಲ ಇದ್ದೆ. ಈ ಅವಧಿನಲ್ಲಿ ನನಗೆ ಹಲವಾರು ಅಸಾಮಾನ್ಯ ವ್ಯಕ್ತಿಗಳ ಸಂದರ್ಶನದ ಅವಕಾಶ ದೊರೆಯಿತು. ಅಂಥ ವ್ಯಕ್ತಿಗಳಲ್ಲಿ ವಿಶಿಷ್ಟವಾದವರೊಬ್ಬರು ಆಟೋ ಕೊನಿಕ್ಸ್ ಬರ್ಗರ್. ಕೊನಿಕ್ಸ್ ಬರ್ಗರ್ ಪ್ರಸ್ತುತ ಮೈಸೂರು ಆಕಾಶವಾಣಿಯ ವಿನ್ಯಾಸಕಾರ, ಇದನ್ನು ಕಟ್ಟಿದ ವಾಸ್ತುಶಿಲ್ಪಿ. ಕೊನಿಕ್ಸ್ ಬರ್ಗರ್ ಹುಟ್ಟಿ ಬೆಳೆದದ್ದು ಜರ್ಮನಿಯ ಬರ್ಲಿನ್ ನಗರದಲ್ಲಿ 1908ರಲ್ಲಿ. ಜರ್ಮನಿಯ ತಾಂತ್ರಿಕ ವಿಶ್ವವಿದ್ಯಾನಿಲಯದಿಂದ ಆರ್ಕಿಟೆಕ್ಚರ್ನಲ್ಲಿ ಪದವಿ ಪಡೆಯುತ್ತಾರೆ. ಯೂನಿವರ್ಸಿಟಿ ಸೇರುವ ಮೊದಲು ಅವರು ಕೆಲಕಾಲ ಗಾರೆ ಕೆಲಸಗಾರರಾಗಿ, ಮರಗೆಲಸಗಾರರಾಗಿ ದುಡಿಯುತ್ತಾರೆ. 1931ರಲ್ಲಿ ಜರ್ಮನ್ ಸರಕಾರದ ಸೇವೆಗೆ ಸೇರುತ್ತಾರೆ ಆರ್ಕಿಟೆಕ್ಟ್ ಆಗಿ. ಈಜಿಪ್ಟಿನ ವಾಸ್ತುಶಿಲ್ಪಗಳ ಅದರ ವಿಶೇಷ ಅಧ್ಯಯನಕ್ಕೆ ಅವರಿಗೆ ಡಾಕ್ಟರೇಟ್ ಕೂಡ ಸಿಗುತ್ತದೆ. ಹಾಗೆ ನೋಡಿದರೆ ಕೊನಿಕ್ಸ್ ಬರ್ಗರ್ ಹಲವು ಶಾಸ್ತ್ರ ಪಾರಂಗತ. ವಾಸ್ತುಶಿಲ್ಪ, ವಾಸ್ತು ನಿರ್ಮಾಣ, ಪಳೆಯುಳಿಕೆ ಅಧ್ಯಯನ, ನಗರ ಯೋಜನೆ, ನಗರಾಭಿವೃದ್ಧಿ, ಉಷ್ಣವಲಯ ಗೃಹ ನಿರ್ಮಾಣ, ಸ್ವಸಹಾಯ ಸಂಘಟನೆ, ಹೀಗೆ ಇದೆಲ್ಲದರ ಜೊತೆಗೆ ಕೊನಿಕ್ಸ್ ಬರ್ಗರ್ ಒಬ್ಬ ಖ್ಯಾತ ಈಜಿಪ್ಟಾಲಜಿಸ್ಟ್ ಕೂಡ ಆಗಿದ್ದರು. ಅಂದರೆ ಈಜಿಪ್ಟಿನ ಬಗ್ಗೆ, ಅದರ ಇತಿಹಾಸದ ಬಗ್ಗೆ, ಈಜಿಪ್ಟ್ ವಾಸ್ತುಶಿಲ್ಪದ ಬಗ್ಗೆ, ಈಜಿಪ್ಟಿನ ಪಳೆಯುಳಿಕೆಗಳ ಬಗ್ಗೆ ವಿಶೇಷವಾದ ಅರಿವಿದ್ದವರಾಗಿದ್ದರು. ಮೈಸೂರು ಆಕಾಶವಾಣಿಯಿಂದ 1976ರ ಕಡೆಯಲ್ಲಿ ಇಲ್ಲ 77ರ ಶುರುವಿನಲ್ಲಿ ಅವರ ಸಂದರ್ಶನ ಪ್ರಸಾರ ಮಾಡಿದ ನೆನಪು. ಆ ಸಂದರ್ಶನದಲ್ಲಿ ಕೊನಿಕ್ಸ್ ಬರ್ಗರ್ ಅವರೇ ಹೇಳಿದಂತೆ ಅವರು ಆಗ ಮೈಸೂರಿಗೆ ಬಂದದ್ದು, ಆಕಾಶವಾಣಿಯ ವಿನ್ಯಾಸ ಮಾಡಿದ್ದು, ಕಟ್ಟಿದ್ದು ಎಲ್ಲ ಒಂದು ಆಕಸ್ಮಿಕ. ಆದರೆ ಆ ಕಥೆ ಅಷ್ಟೇ ರೋಚಕ. 1936 ಇದೇ ಥರ ಆಗಸ್ಟ್ ತಿಂಗಳು ಜರ್ಮನಿಯ ಬರ್ಲಿನ್ ನಗರದಲ್ಲಿ ಒಲಿಂಪಿಕ್ಸ್ ಆಯೋಜನೆ. ನಮ್ಮ ದೇಶವೂ ಸೇರಿ 49 ರಾಷ್ಟ್ರಗಳು 1936ರ ಬರ್ಲಿನ್ ಒಲಿಂಪಿಕ್ಸ್ನಲ್ಲಿ ಭಾಗವಹಿಸಿದ್ದವು. ಆ ಒಲಿಂಪಿಕ್ಸ್ನಲ್ಲಿ ನಮ್ಮ ಭಾರತಕ್ಕೆ ಹಾಕಿಯಲ್ಲಿ ಚಿನ್ನದ ಪದಕವೂ ಸಿಕ್ಕಿತ್ತು. ಆ ಬರ್ಲಿನ್ ಒಲಿಂಪಿಕ್ಸ್ ನೋಡಲು ಮೈಸೂರಿಂದ ಮಿರ್ಜಾ ಇಸ್ಮಾಯಿಲ್ ಅವರೂ ಕೂಡ ಹೋಗಿದ್ದರು. ಮಿರ್ಜಾ ಇಸ್ಮಾಯಿಲ್ ಆಗಿನ ನಮ್ಮ ಮೈಸೂರಿನ ದಿವಾನರಾಗಿದ್ದರು. ಬರ್ಲಿನ್ ಒಲಿಂಪಿಕ್ಸ್ ಕ್ರೀಡಾಂಗಣ ಆಗಷ್ಟೇ ಪೂರ್ಣಗೊಂಡಿತ್ತು. ಕ್ರೀಡಾಂಗಣದಲ್ಲಿ ಸೇರಿದ್ದ 1,00,000ಕ್ಕೂ ಮೀರಿದ ಪ್ರೇಕ್ಷಕ ಗಣ, 49 ರಾಷ್ಟ್ರಗಳಿಂದ ಬಂದಿದ್ದ ಸುಮಾರು 4,000 ಕ್ರೀಡಾಪಟುಗಳು,
ಅವರೆಲ್ಲ ತಮ್ಮ ತಮ್ಮ ರಾಷ್ಟ್ರಧ್ವಜ ಹಿಡಿದು ಅವರೆಲ್ಲರ ಪಥಚಲನ ಸಾಗುತ್ತಿತ್ತು. ಅದೇ ಮೊದಲ ಬಾರಿಗೆ ಆಯೋಜಿಸಿದ್ದ ಟೆಲಿವಿಷನ್ ನೇರ ಪ್ರಸಾರ ವ್ಯವಸ್ಥೆ, ಅದೇ ಮೊದಲ ಬಾರಿಗೆ ಅಥೆನ್ಸ್ನಿಂದ ಹಲವಾರು ದೇಶಗಳ ಕ್ರೀಡಾಪಟುಗಳು ಸರತಿ ಓಟದ ಮೂಲಕ ತಂದ ಒಲಿಂಪಿಕ್ಸ್ ಜ್ಯೋತಿ, ಕಡೆಯಲ್ಲಿ ಕ್ರೀಡಾಂಗಣದೊಳಗೆ ಆ ಒಲಿಂಪಿಕ್ಸ್ ಜ್ಯೋತಿ ಹಿಡಿದು ಜರ್ಮನಿಯ ಯುವ ಕ್ರೀಡೆಯ ಸಂಕೇತವಾಗಿದ್ದ, ಜರ್ಮನಿಯ ಸೊಬಗಿನ ಓಟಗಾರನಾಗಿದ್ದ ಫ್ರಿಟ್ಜ್ ಸಿಲ್ಜನ್ ತನ್ನ ಮನಮೋಹಕ ಶೈಲಿಯಲ್ಲಿ ಒಲಿಂಪಿಕ್ಸ್ ಜ್ಯೋತಿ ಹಿಡಿದು ಕ್ರೀಡಾಂಗಣದ ಸುತ್ತ ಓಟದ ಹೆಜ್ಜೆ ಹಾಕಿ ಕ್ರೀಡಾಂಗಣ ಬೆಳಗಿಸಿದಾಗ ಅಲ್ಲಿ ನೆರೆದಿದ್ದ ಎಲ್ಲರ ಮನಸ್ಸು ಪುಳಕಗೊಳ್ಳುತ್ತದೆ. ಅದನ್ನೆಲ್ಲ ನೋಡುತ್ತಿದ್ದ ಮಿರ್ಜಾ ಇಸ್ಮಾಯಿಲ್ ಅವರಿಗೆ ಇಂಥದೇ ಒಂದು ಕ್ರೀಡಾಂಗಣವನ್ನು ಮೈಸೂರಿನಲ್ಲೂ ಕಟ್ಟಬೇಕೆನ್ನುವ ಆಸೆ ಹುಟ್ಟುತ್ತದೆ. ಆಗ ಅವರಿಗೆ ಆ ವೇಳೆಗಾಗಲೇ ಸಾಕಷ್ಟು ಹೆಸರು ಮಾಡಿದ್ದ ಆಟೋ ಕೊನಿಕ್ಸ್ಬರ್ಗರ್ ಅವರ ಪರಿಚಯವಾಗುತ್ತದೆ. ಮಿರ್ಜಾ ಇಸ್ಮಾಯಿಲ್ ಅವರು ಕೊನಿಕ್ಸ್ಬರ್ಗ್ ಅವರಲ್ಲಿ ಬರ್ಲಿನ್ ಕ್ರೀಡಾಂಗಣದಂಥ ಒಂದು ಕ್ರೀಡಾಂಗಣವನ್ನು ಮೈಸೂರಿನಲ್ಲಿ ಕಟ್ಟಿಕೊಡಬೇಕೆಂದು ಪ್ರಸ್ತಾಪಿಸುತ್ತಾರೆ. ಆಗ ಕೊನಿಕ್ಸ್ಬರ್ಗರ್ ಅವರು ಕೊಟ್ಟ ಉತ್ತರ ತುಂಬ ಮಾರ್ಮಿಕವಾಗಿತ್ತು. ಮಿರ್ಜಾ ಅವರೇ, ಇದನ್ನು ಮೀರಿಸುವ ಕ್ರೀಡಾಂಗಣವನ್ನು ಕಟ್ಟುವ. 1931 ಮೇನಲ್ಲಿ ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಂಘ 1936 ಒಲಿಂಪಿಕ್ಸನ್ನು ಆಯೋಜಿಸುವ ಜವಾಬ್ದಾರಿಯನ್ನು ಜರ್ಮನಿಗೆ ಕೊಡುತ್ತದೆ. ಮುಂದೆ 2 ವರ್ಷಗಳಲ್ಲಿ ಜರ್ಮನಿಯಲ್ಲಿ ನಾಜಿಗಳ ಸರ್ಕಾರ ಬರುತ್ತದೆಂದು ಆಗ ಯಾರಿಗೂ, ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಂಘಕ್ಕೂ ಕೂಡ ಕನಸು ಬಿದ್ದಿರಲಿಲ್ಲ. 1931ರಲ್ಲಿದ್ದ ಜರ್ಮನ್ ಸರ್ಕಾರ ಒಲಿಂಪಿಕ್ ಕ್ರೀಡೆಗಳನ್ನು ತುಂಬ ಶ್ರೇಷ್ಠ ಮಟ್ಟದಲ್ಲಿ ಮಾಡಬೇಕೆಂದು ಹಲವಾರು ಯೋಜನೆಗಳನ್ನು ಹಾಕಿಕೊಳ್ಳುತ್ತಾರೆ. ಎಲ್ಲ ವ್ಯವಸ್ಥೆ, ಕ್ರೀಡಾಂಗಣ, ಭಿತ್ತಿಪತ್ರಗಳು ಎಲ್ಲ ಅತ್ಯಂತ ಶ್ರೇಷ್ಠ ಮಟ್ಟದ್ದಾಗಿರಬೇಕೆಂದು ಬಹುತೇಕ ಎಲ್ಲ ವಿಚಾರಗಳಲ್ಲೂ ರಾಷ್ಟ್ರ ಮಟ್ಟದಲ್ಲಿ ಸ್ಪರ್ಧೆಗಳನ್ನು ಏರ್ಪಡಿಸುತ್ತಾರೆ. ಒಲಿಂಪಿಕ್ಸ್ ಕ್ರೀಡಾಂಗಣ ನಿರ್ಮಾಣಕ್ಕೆ ಕೂಡ ಸ್ಪರ್ಧೆ ಏರ್ಪಡುತ್ತದೆ. ಅದರ ವಿನ್ಯಾಸಕ್ಕಾಗಿ ಏರ್ಪಟ್ಟ ಸ್ಪರ್ಧೆಯಲ್ಲಿ ಆಟೋ ಕೊನಿಕ್ಸ್ಬರ್ಗರ್ ಅವರ ವಿನ್ಯಾಸ ಆಯ್ಕೆಯಾಗಿ ಪ್ರಥಮ ಬಹುಮಾನ ಬರುತ್ತದೆ. ಕೊನಿಕ್ಸ್ಬರ್ಗರ್ ಅವರ ವಿನ್ಯಾಸ, ಅದಕ್ಕನುಗುಣವಾಗಿ ಕ್ರೀಡಾಂಗಣದ ನಿರ್ಮಾಣ ಇನ್ನೇನು ಶುರುವಾಗಬೇಕು ಎನ್ನುವ ವೇಳೆಗೆ 1933ರಲ್ಲಿ ಜರ್ಮನಿಯಲ್ಲಿ ನಾಜಿಗಳ ಆಡಳಿತ ಬರುತ್ತದೆ. ಹಿಟ್ಲರ್ ಸರ್ವಾಧಿಕಾರಿಯಾಗುತ್ತಾನೆ. ಯಹೂದಿಗಳ ದಮನ ಶುರುವಾಗುತ್ತದೆ. ಎಲ್ಲ ಸರಕಾರಿ ನೌಕರಿಗಳಿಂದ ಯಹೂದಿಗಳ ವಜಾ ಶುರುವಾಗುತ್ತದೆ. ಹಾಗೆ ವಜಾ ಆದವರಲ್ಲಿ ಒಬ್ಬರು ಆಟೋ ಕೊನಿಕ್ಸ್ಬರ್ಗರ್. ಕೊನಿಕ್ಸ್ಬರ್ಗರ್ ಅವರ ವಜಾದೊಂದಿಗೆ ಅವರ ಒಲಿಂಪಿಕ್ಸ್ ಕ್ರೀಡಾಂಗಣದ ವಿನ್ಯಾಸ ಕೂಡ ಗಾಳಿಗೆ ಹಾರಿ ಹೋಗುತ್ತದೆ. ನಾಜಿಗಳು ಕೊನಿಕ್ಸ್ಬರ್ಗರ್ ಅವರ ವಿನ್ಯಾಸವನ್ನು ಬಿಟ್ಟು ಸ್ಪರ್ಧೆಗೆ ಬಂದಿದ್ದ ಬೇರೊಂದು ವಿನ್ಯಾಸವನ್ನು ಆಯ್ಕೆ ಮಾಡಿ ಬರ್ಲಿನ್ ನಗರದಲ್ಲಿ ಒಲಿಂಪಿಕ್ಸ್ ಕ್ರೀಡಾಂಗಣದ ನಿರ್ಮಾಣವನ್ನು ಶುರು ಮಾಡುತ್ತಾರೆ 1934ರಲ್ಲಿ. ಈ ಹಿನ್ನೆಲೆಯಲ್ಲಿ ಕೊನಿಕ್ಸ್ಬರ್ಗರ್ ಇದನ್ನು ಮೀರಿಸುವ ಕ್ರೀಡಾಂಗಣ ಕಟ್ಟುವ ಎಂದು ಆತ್ಮವಿಶ್ವಾಸದಿಂದ ಹೇಳುತ್ತಾರೆ. ಮಿರ್ಜಾ ಇಸ್ಮಾಯಿಲ್ ಅವರ ಆಹ್ವಾನದ ಮೇರೆಗೆ ಕೊನಿಕ್ಸ್ಬರ್ಗರ್ 1939ರ ಶುರುವಿನಲ್ಲಿ ಮೈಸೂರಿಗೆ ಬರುತ್ತಾರೆ. ಅವರಿಗಾಗೆ ಒಂದು ಹೊಸ ಹುದ್ದೆಯ ಸೃಷ್ಟಿಯಾಗುತ್ತದೆ. ಮುಖ್ಯ ವಾಸ್ತುಶಿಲ್ಪಿ ಹಾಗೂ ಯೋಜನಾಧಿಕಾರಿಯಾಗಿ ಮೈಸೂರು ಸರಕಾರದಲ್ಲಿ ಕೆಲಸ ಶುರು ಮಾಡುತ್ತಾರೆ ಆಟೋ ಕೊನಿಕ್ಸ್ಬರ್ಗರ್. ಆ ವೇಳೆಗೆ ಮೈಸೂರು ಮಹಾರಾಜರಿಗೆ ಹಲವಾರು ಕಾರಣಗಳಿಂದ ಹಣಕಾಸಿನ ಮುಗ್ಗಟ್ಟು ಉಂಟಾಗಿರುತ್ತದೆ. ಕ್ರೀಡಾಂಗಣಕ್ಕೆ ಸೂಕ್ತ ಸ್ಥಳದ ಪರಿಶೀಲನೆ ಎಲ್ಲ ಮುಗಿಯುತ್ತದೆ. ಆದರೆ ಕ್ರೀಡಾಂಗಣ ನಿರ್ಮಾಣಕ್ಕೆ ಬೇಕಾಗುವಷ್ಟು ಹಣವನ್ನು ಹೂಡುವುದು ಅಂದಿನ ಆರ್ಥಿಕ ಮುಗ್ಗಟ್ಟಿನ ಪರಿಸ್ಥಿತಿಯಲ್ಲಿ ಮೈಸೂರು ಸರಕಾರಕ್ಕೆ ಸರಿ ಎನಿಸುವುದಿಲ್ಲ. ಹಾಗಾಗಿ ಎಷ್ಟೇ ಆಸೆ ಇದ್ದರೂ ಕ್ರೀಡಾಂಗಣದ ನಿರ್ಮಾಣದ ಯೋಜನೆಯನ್ನು ಅನಿವಾರ್ಯವಾಗಿ
ಮುಂದೂಡಬೇಕಾಗುತ್ತದೆ. ಮುಂದೆ ಪರಿಸ್ಥಿತಿ ಇನ್ನೂ ಬಿಗಡಾಯಿಸಿ ಆ ಯೋಜನೆಯನ್ನೇ ಕೈಬಿಡಬೇಕಾಗುತ್ತದೆ. ಅಂಥ ಕ್ರೀಡಾಂಗಣ ಮೈಸೂರಿಗೆ ಇವತ್ತಿಗೂ ಕನಸಾಗೇ ಉಳಿದಿದೆ. ಕ್ರೀಡಾಂಗಣಕ್ಕೆ ಪರ್ಯಾಯವಾಗಿ ಈಗಿನ ಮೈಸೂರು ಆಕಾಶವಾಣಿಯ ನಿರ್ಮಾಣವಾಗುತ್ತದೆ. ಕೊನಿಕ್ಸ್ಬರ್ಗರ್ ಅವರ ಮೂಲ ವಿನ್ಯಾಸದ ಪ್ರಕಾರ ಮೈಸೂರು ನಿಲಯ ವೃತ್ತಾಕಾರವಾಗಿದ್ದು ಸುತ್ತಲೂ ಸ್ಟುಡಿಯೋಗಳಾಗಿ ಅವುಗಳ ಕೇಂದ್ರ ಭಾಗದಲ್ಲಿ ಆಂಟನಾ ಏರಿಸಿ ಪ್ರಸಾರ ಮಾಡುವ ವ್ಯವಸ್ಥೆ ಮಾಡುವುದಿತ್ತು. ಆದರೆ ಮುಂದಣ ತಾಂತ್ರಿಕ ಆಗುಹೋಗುಗಳನ್ನು ಗಣನೆಗೆ ತೆಗೆದುಕೊಂಡು ಆ ವಿನ್ಯಾಸ ಮಾರ್ಪಡಿಸಿ ಆಂಟನಾ ನಿಲಯದ ಪಕ್ಕದಲ್ಲಿ ಬರುವ ವ್ಯವಸ್ಥೆ ಮಾಡುತ್ತಾರೆ. ಸುಮಾರು 9 ವರ್ಷಗಳ ಕಾಲ ಕೊನಿಕ್ಸ್ಬರ್ಗರ್ ಮೈಸೂರು ಸರ್ಕಾರದ ಜೊತೆ ಇದ್ದರು. ಮೈಸೂರು ಆಕಾಶವಾಣಿಯ ಜೊತೆಗೆ ಅವರು ನಿರ್ಮಿಸಿದ ಇತರ ಪ್ರಮುಖ ಕಟ್ಟಡಗಳು ಬೆಂಗಳೂರಿನ ವಿಕ್ಟರಿ ಹಾಲ್, ಜಯಚಾಮರಾಜೇಂದ್ರ ಪಾಲಿಟೆಕ್ನಿಕ್. 1947ರಲ್ಲಿ ನಮ್ಮ ದೇಶ ವಿಭಜನೆಯಾಗಿ ನಮಗೆ ಸ್ವಾತಂತ್ರ್ಯವೂ ಬಂತು. ನೆಹರು ನಮ್ಮ ಪ್ರಧಾನಮಂತ್ರಿಯಾದರು. ದೇಶ ವಿಭಜನೆಯ ಪರಿಣಾಮ ಅಸಂಖ್ಯ ನಿರಾಶ್ರಿತರ ನಿರ್ಮಾಣ. ನಿರಾಶ್ರಿತರಿಗಾಗಿ ತ್ವರಿತ ಗೃಹ ನಿರ್ಮಾಣದ ಅನಿವಾರ್ಯ ಸ್ಥಿತಿ ಉಂಟಾಗುತ್ತದೆ. ಆ ಸಂದರ್ಭದಲ್ಲಿ ಕೊನಿಕ್ಸ್ಬರ್ಗರ್ ನೆಹರು ಸರ್ಕಾರದಲ್ಲಿ ಪ್ರಪ್ರಥಮ ಡೈರೆಕ್ಟರ್ ಆಫ್ ಹೌಸಿಂಗ್ ಆಗಿ ನೇಮಕವಾಗುತ್ತಾರೆ. ಪಾಕಿಸ್ತಾನದಿಂದ ತಮ್ಮ ಮನೆ ಮಠ ಎಲ್ಲ ಕಳೆದುಕೊಂಡು ಬರುತ್ತಿದ್ದ ನಿರಾಶ್ರಿತರಿಗೆ ನಿಲ್ಲದ ಆ ನಿರಾಶ್ರಿತರ ಪ್ರವಾಹಕ್ಕೆ ಸೂಕ್ತ ವ್ಯವಸ್ಥೆ ಅಷ್ಟು ಸುಲಭವಾಗಿರಲಿಲ್ಲ. ತ್ವರಿತ ಗೃಹ ನಿರ್ಮಾಣದ ಅನಿವಾರ್ಯದ ತೀವ್ರತೆ ಹೆಚ್ಚಾಗುತ್ತದೆ. ಅದಕ್ಕಾಗಿ ಸೂಕ್ತ ಕಾರ್ಯನೀತಿಯನ್ನು ರೂಪಿಸಿ ಆ ಕ್ಷಣದಲ್ಲೇ ಕಾರ್ಯಗತಗೊಳಿಸುವ ಗುರುತರ ಜವಾಬ್ದಾರಿ ಕೊನಿಕ್ಸ್ಬರ್ಗರ್ ಅವರದಾಗುತ್ತದೆ. ಅದನ್ನವರು ದಕ್ಷತೆಯಿಂದ ಸಮರ್ಪಕವಾಗಿ ಮಾಡುತ್ತಾರೆ. ನಂತರದಲ್ಲಿ ಕೊನಿಕ್ಸ್ಬರ್ಗರ್ ಹಲವು ಹೊಸ ನಗರಗಳ ವಿನ್ಯಾಸದ ಹೊಣೆ ಹೊರುತ್ತಾರೆ. ಅವುಗಳ ಪಟ್ಟಿಯಲ್ಲಿ ಒರಿಸ್ಸಾದ ಹೊಸ ರಾಜಧಾನಿ ಭುವನೇಶ್ವರ, ಗುಜರಾತಿನ ಗಾಂಧಿಧಾಮ ಪ್ರಮುಖವಾದವು. ಹೀಗೆ ಸ್ವಾತಂತ್ರ್ಯ ಬಂದ ಶುರುವಿನಲ್ಲಿ ಕೊನಿಕ್ಸ್ಬರ್ಗರ್ ಭಾರತ ನಿರ್ಮಾಣ ಕಾರ್ಯದಲ್ಲಿ ಬಹು ಮುಖ್ಯ ಭಾಗಿಯಾಗುತ್ತಾರೆ. 1952ರಲ್ಲಿ ಕೊನಿಕ್ಸ್ಬರ್ಗರ್ ಇಂಗ್ಲೆಂಡಿಗೆ ಗೃಹ ನಿರ್ಮಾಣದ ಸಲಹೆಗಾರರಾಗಿ ಹೋಗುತ್ತಾರೆ. 1977ರಲ್ಲಿ ಅವರು ಮೈಸೂರಿಗೆ ಬಂದಿದ್ದಾಗ ನಾನೊಬ್ಬ ಭಾರತದ ಪ್ರಜೆ ಅಂತ ಹೆಮ್ಮೆಯಿಂದ ಹೇಳುತ್ತಿದ್ದರು. ಆಗಲೂ ಅವರ ಬಳಿ ಭಾರತೀಯ ಪಾಸ್ಪೋರ್ಟ್ ಉಳಿಸಿಕೊಂಡಿದ್ದರು. ನಾನು ನೆಲೆಯಿಲ್ಲದವನಾಗಿ ಅಲೆಯುತ್ತಿದ್ದಾಗ ನನಗೆ ನೆಲೆ ಕೊಟ್ಟ ದೇಶ ಭಾರತ. ಇದನ್ನು ನಾನು ಹೇಗೆ ಮರೆಯಲಿ? ಇದನ್ನು ನಾನು ಹೇಗೆ ಬಿಡಲಿ? ನಾನು ಭಾರತದ ಪ್ರಜೆ ಎಂದು ಅವರು ಹೇಳಿದ ಮಾತು ನನಗಿನ್ನೂ ಸ್ಪಷ್ಟವಾಗಿ ನೆನಪಿದೆ. 1986ರಲ್ಲಿ ಕೊನಿಕ್ಸ್ಬರ್ಗರ್ ಅವರನ್ನು ಮತ್ತೊಮ್ಮೆ ಭೇಟಿ ಮಾಡುವ ಅವಕಾಶ ಸಿಕ್ಕಿತು ಇಂಗ್ಲೆಂಡಿನಲ್ಲಿ. ಆಗ ಕಾಮನ್ವೆಲ್ತ್ ಫೆಲೋಶಿಪ್ ಮೇಲೆ ಟೆಲಿವಿಷನ್ ವಿಶೇಷ ಅಧ್ಯಯನಕ್ಕಾಗಿ ಇಂಗ್ಲೆಂಡಿಗೆ ಹೋಗಿದ್ದೆ. 86ರಲ್ಲಿ ಕೊನಿಕ್ಸ್ಬರ್ಗ್ ಅವರು ಲಂಡನ್ ಯೂನಿವರ್ಸಿಟಿ ಕಾಲೇಜಿನಲ್ಲಿ ಡೆವಲಪ್ಮೆಂಟ್ ಪ್ಲಾನಿಂಗ್ ವಿಭಾಗದ ಪ್ರಪ್ರಥಮ ಪ್ರಾಧ್ಯಾಪಕರಾಗಿ ನಿವೃತ್ತರಾಗಿದ್ದರು. ಆದರೂ ಆ ವಿಭಾಗದ ಸಹಭಾಗಿತ್ವದಲ್ಲಿ ಹಲವಾರು ಕಡೆ ಆಫ್ರಿಕಾ, ಲ್ಯಾಟಿನ್ ಅಮೆರಿಕಾ, ಮಧ್ಯಪ್ರಾಚ್ಯ ಹೀಗೆ ಹಲವಾರು ಕಡೆ ನಗರ ಯೋಜನೆ, ನಗರಾಭಿವೃದ್ಧಿ ಕಾರ್ಯಗಳಲ್ಲಿ ಅವರನ್ನು ತೊಡಗಿಸಿಕೊಂಡಿದ್ದರು. ಆ ಭೇಟಿಯ ಸಂದರ್ಭದಲ್ಲಿ ಅವರ ಒಂದು ಪುಸ್ತಕ ದ ಮ್ಯಾನ್ಯುಯಲ್ ಆಫ್ ಟ್ರಾಪಿಕಲ್ ಹೌಸಿಂಗ್ ಆ್ಯಂಡ್ ಬಿಲ್ಡಿಂಗ್, ಅದು ಈಗಲೂ ಭಾರತದಲ್ಲಿ ಪ್ರತಿ ವರ್ಷ 1000ಕ್ಕೂ ಮೀರಿ ಬಿಕರಿಯಾಗುತ್ತಿದೆ ಎಂದು ಹೇಳಿದ ಮಾತು ನನಗೆ ಈಗಲೂ ನೆನಪಾಗುತ್ತದೆ. ಆ ಭೇಟಿಯ ಸಂದರ್ಭದಲ್ಲೂ ಅವರು ಭಾರತೀಯ ಪ್ರಜೆಯಾಗಿಯೇ ಉಳಿದಿದ್ದರು. ಆ ಹಕ್ಕನ್ನು
ಅವರು ಕೊನೆಯವರೆಗೂ ಬಿಟ್ಟುಕೊಡದೆ ಭಾರತೀಯ ಪ್ರಜೆಯಾಗಿಯೇ ಉಳಿದು 1999 ಜನವರಿ 3 ಚಿರನಿದ್ರೆಗೆ ತೆರಳಿದರು. ಮೈಸೂರು ಆಕಾಶವಾಣಿ ಇಂಥ ಅಸಾಧಾರಣ ಪ್ರತಿಭೆಯ ನಿರ್ಮಾಣ. ಆ ದೃಷ್ಟಿಯಲ್ಲಿ ಮೈಸೂರು ಆಕಾಶವಾಣಿಯ ಜನಕರಾದ ಗೋಪಾಲಸ್ವಾಮಿ, ಪ್ರೇರಕರಾದ ಮೈಸೂರು ಮಹಾರಾಜರು ಮಿರ್ಜಾ ಇಸ್ಮಾಯಿಲ್, ಆಕಾಶವಾಣಿಯನ್ನು ಕಟ್ಟಿ ಬೆಳೆಯಿಸಿದ ಎನ್ ಮೂರ್ತಿರಾವ್, ಎಂ ನಟೇಶ್ ಅವರುಗಳಷ್ಟೇ ಪ್ರಮುಖ ವ್ಯಕ್ತಿ ಆಟೋ ಕೊನಿಕ್ಸ್ಬರ್ಗರ್. ಇದುವರೆಗೂ ಮೈಸೂರು ಆಕಾಶವಾಣಿ ಕಟ್ಟಡದ ವಿನ್ಯಾಸಕಾರ ಹಾಗೂ ವಾಸ್ತುಶಿಲ್ಪಿ ಆಟೋ ಕೊನಿಕ್ಸ್ಬರ್ಗರ್ ಅವರನ್ನು ಕುರಿತ ಸಂಸ್ಮರಣ ಭಾಷಣ ಕೇಳಿದಿರಿ. ಮಾಧ್ಯಮ ತಜ್ಞ ಶ್ರೀ ವಿ ಬಸವರಾಜ್ ಅವರಿಂದ. ಅಮೃತ ಸಿಂಚನ ಮೈಸೂರು ಆಕಾಶವಾಣಿಯ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಸರಣಿ ಕೇಳಿದಿರಿ.